ನೋಡಿ, ಕಾಂಗ್ರೆಸ್ನವರು ಭಾರತ ದೇಶಕ್ಕಿಂತ ಪಾಕಿಸ್ತಾನದಲ್ಲಿ ಬಹಳ ಪಾಪ್ಯುಲರ್ ಆಗಿಬಿಟ್ಟಿದ್ದಾರೆ ಈಗ. ಇನ್ನು ಮುಂದೆ ಅವರು ಪಾಕಿಸ್ತಾನದಲ್ಲಿ ಚುನಾವಣೆಗೆ ನಿಲ್ಲೋದನ್ನು ಯೋಚನೆ ಮಾಡ್ತಿರ್ಬೇಕೀಗ ಅವರು. ಭಾರತದವರು ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾರೆ. ಕೇಂದ್ರ ಸರ್ಕಾರ ಯುದ್ಧ ಮಾಡುವ ಯಾವುದೇ ವಿಚಾರವನ್ನ ಇದುವರೆಗೂ ಪ್ರಸ್ತಾಪ ಮಾಡಿಲ್ಲ. ಬಹುಶಃ ಕಾಂಗ್ರೆಸ್ನವ್ರು ಹೇಳಿರ್ಬೇಕು ಪಾಕಿಸ್ತಾನದವರಿಗೆ ಯುದ್ಧ ಮಾಡ್ತಾರೆ ಅಂತ. ಅಂದ್ರೆ ಯುದ್ಧ ಅನ್ನೋದು ಎಷ್ಟು ಪಾಕಿಸ್ತಾನದವರಿಗೆ ಭಯ ಹುಟ್ಟಿಸಿದೆಯೋ ಅನ್ನೋದು ಇದರಿಂದ ಗೊತ್ತಾಗತ್ತೆ. ಈಗಾಗಲೇ ಅವರ ಪ್ರಧಾನಮಂತ್ರಿಗಳು ನಾವು ಯುದ್ಧಕ್ಕೆ ರೆಡಿ ಇಲ್ಲ ಅನ್ನೋದನ್ನು ಹೇಳಿದ್ರು. ಮೊದಲು ಇನ್ವೆಸ್ಟಿಗೇಷನ್ಗೆ ರೆಡಿ ಇಲ್ಲ ಅಂದವರು ಇನ್ವೆಸ್ಟಿಗೇಷನ್ ಮಾಡಬಹುದು ಅಂತ. ಅಂದ್ರೆ ಇದೆಲ್ಲ ISI ನ ತಂತ್ರ ಅನ್ನೋದು ಈಗ ದೇಶಕ್ಕೆ ಅರ್ಥ ಆಗಿದೆ. ಮತ್ತು ಕಾಂಗ್ರೆಸ್ಸಿಗರಿಗಂತೂ ಖಂಡಿತ ಭಯ ಹುಟ್ಟಿಸಿದೆ. ನೋಡಿ, ಕಾಂಗ್ರೆಸ್ನವರು ಭಾರತ ದೇಶಕ್ಕಿಂತ ಪಾಕಿಸ್ತಾನದಲ್ಲಿ ಬಹಳ ಪಾಪ್ಯುಲರ್ ಆಗಿಬಿಟ್ಟಿದ್ದಾರೆ ಈಗ. ಇನ್ನು ಮುಂದೆ ಅವರು ಪಾಕಿಸ್ತಾನದಲ್ಲಿ ಚುನಾವಣೆಗೆ ನಿಲ್ಲೋದನ್ನು ಯೋಚನೆ ಮಾಡ್ತಿರ್ಬೇಕೀಗ ಅವರು. ಭಾರತದ ಪ್ರಧಾನಮಂತ್ರಿಯನ್ನ ಅವಹೇಳನ ಮಾಡುವ ರೀತಿಯಲ್ಲಿ ಅವರ ಶಿರವನ್ನ ತೆಗೆದು ಗಾಯಬ್ ಅಂತ ಹಾಕಿದ್ದಾರೆ. ಗಾಯಬ್ ಬಂದ್ರೆ ನಾಪತ್ತೆ ಅಥವಾ ಮಾಯ ಆಗೋಗಿದೆ, ತಲೆ ಇಲ್ಲ. ಕಾಂಗ್ರೆಸ್ನವ್ರಿಗೆ ತಲೆ ಇಲ್ಲ ಅಂತ ಅವ್ರು ತೋರಿಸ್ಕೊಂಡಿದ್ದಾರೆ ಅಷ್ಟೇ. ತಲೆ ಇಲ್ಲದ ಕಾಂಗ್ರೆಸ್ನವರು ಇದಕ್ಕಿಂತ ಒಳ್ಳೆಯದನ್ನ ಏನ್ ಮಾಡ್ಲಿಕ್ಕೆ ಸಾಧ್ಯ ಇವರಿಗೆ? ಕೆಲವರಿಗೆ ತಲೆನೇ ಇಲ್ಲ, ಕೆಲವರಿಗೆ ತಲೆ ಇದೆ ಮೆದುಳೇ ಇಲ್ಲ, ಕೆಲವರಿಗೆ ಮೆದುಳಿದೆ ನಾಲಿಗೆಗೂ ಮೆದುಳಿಗೂ ಸಂಬಂಧವೇ ಇಲ್ಲ. ಏನೆಲ್ಲ ಮಾತಾಡ್ತಾರೆ, ತಲೆ ಕೆಟ್ಟವರ ರೀತಿಯಲ್ಲಿ ಮಾತಾಡಿ. ಈಗ ತಲೆ ಇಲ್ಲ ಮೋದಿಯವರಿಗೆ ಅಂತಂದ್ರೆ ಗಾಯಬ್ ಆಗಿದೆಯಲ್ಲ. ಕಾಂಗ್ರೆಸ್ಸು ಈ ದೇಶದಿಂದ ಗಾಯಬ್ ಆಗೋದು 100ಕ್ಕೆ 100 ಸತ್ಯ ಅನ್ನೋದನ್ನ ಅವರು ಹೇಳ್ಕೊಂಡಿದ್ದಾರೆ. ಈಗ ಹೋಗ್ಲಿ, ಅಷ್ಟು ತಾಕತ್ತಿದ್ರೆ ನಿಮಗೆ ಆ ಚಿತ್ರವನ್ನ ಹಾಗೆ ಇಡಬೇಕಾಗಿತ್ತು. ಯಾಕೆ ಡಿಲೀಟ್ ಮಾಡಿದ್ರಿ? ಇಡೀ ಭಾರತ ದೇಶದಲ್ಲಿ ಎಲ್ಲರೂ ಕೂಡ ಕಾಂಗ್ರೆಸ್ನ ವಿರುದ್ಧವಾಗಿ ಮುಗಿಬಿದ್ದಿದ್ದಾರೆ. ಜನಾಕ್ರೋಶ ಪ್ರಾರಂಭ ಆಗಿದೆ. ಅದಕ್ಕೆ ಭಯಭೀತರಾಗಿ ಅದನ್ನು ಕೂಡ ಇವತ್ತು ಈಗ ಅವರು ಹಾಕಿದ್ದ ಟ್ವೀಟೇ ಗಾಯಬ್ಬು. ತಲೆ ಗಾಯಬ್ಬಲ್ಲ, ಅವರ ಟ್ವೀಟೇ ಗಾಯಬ್ಬು. ಇಂಥ ಹೇಡಿಗಳು ಕಾಂಗ್ರೆಸ್ನವರು. ಧೈರ್ಯ ಇದ್ದಿದ್ರೆ ಫೇಸ್ ಮಾಡಬೇಕಾಗಿತ್ತು. ಆಡಿ ಈಗ ನಿಮ್ಮ ಪ್ರೀತಿ ಪಾಕಿಸ್ತಾನದ ಮೇಲೆ. ಸಿಂಧೂ ನದಿ ಬೇಡ ನಮಗೆ, ಸಿದ್ದರಾಮಯ್ಯ ಬೇಕು ಅಂತ ಟ್ವೀಟ್ ಮಾಡ್ತಾವ್ರೆಲ್ಲ ಪಾಕಿಸ್ತಾನದವರು. ಸಿದ್ದರಾಮಯ್ಯನವರು ಅಲ್ಲೆಲ್ಲೋ ಜಾಗ ಹುಡುಕ್ತಾ ಇರಬೇಕು. ಯಾಕಂದ್ರೆ ಮೂಡಾ ಸೈಟ್ ಇಲ್ಲಿ ಸಾಕಾಗಲ್ಲ. ಈಗ ಅಲ್ಲಿ ಪಾಕಿಸ್ತಾನದಲ್ಲಿ ಯಾವ್ದಾದ್ರು ಸೈಟ್ಗಳು ಹುಡ್ಕೊಂಡು ಹೋಗ್ಬೋದು ಅವರು. ರಿಸರ್ವೇಶನ್ಗಳು ಮಾತನಾಡಿದ್ದಾರೆ. ಯುದ್ಧ ಮಾಡೋದ್ರಿಂದ ಎರಡೂ ಸೈನ್ಯಕ್ಕೆ ನಷ್ಟ ಆಗುತ್ತೆ. ಕಾಂಗ್ರೆಸ್ನವರು ಹೇಳ್ತಾರೆ ಇದನ್ನೇ ನಮ್ಮ ಸಿದ್ದರಾಮಯ್ಯನವರು ಹೇಳಿದ್ರು. ಆದ್ರೆ ಅದಕ್ಕೆ ಕೂಡ ಒಂದು ವಿಚಾರ ವ್ಯಕ್ತವಾಗ್ತದೆ, ಸತ್ತವರು ವಾಪಸ್ ಬರ್ತಾರ ಅನ್ನೋದು ಸರಿಯಲ್ಲ. ನೋಡಿ, ಸಿದ್ದರಾಮಯ್ಯನವರ ನಾಲಿಗೆ ಬಹಳ ಹೊಲಸಾಗಿಬಿಟ್ಟಿದೆ ಈ ನಡುವೆ. ಅವ್ರು ಏನು ಬೇಕಾದ್ರೂ ಮಾತಾಡ್ತಾರೆ. ಒಂದು ರೀತಿಯ ಹೊಲಸು ನಾಲಿಗೆ ಆಗ್ಬಿಟ್ಟಿದೆ. ನಾನು ಹೇಳ್ತಕ್ಕಂಥದ್ದು, ನಿಮಗೆ ಈ ಮಹಿಳಾ ಮೋರ್ಚಾದವರು ನೀವು ಸಭೆ ಮಾಡುವಾಗ ಈ ಕೆಟ್ಟ ಭಾಷೆಗಳನ್ನ ಪದ ಬಳಕೆ ಮಾಡಿದ್ದಕ್ಕೆ, ಕಪ್ಪು ಬಟ್ಟೆ ತೋರಿಸಿದ್ದಕ್ಕೆ ನಿಮಗೆ ಸಿಟ್ಟು ಬಂತಲ್ಲ. ಒಬ್ಬ ಪೊಲೀಸ್ ಅಧಿಕಾರಿಯನ್ನ ಕರೆದು ಕಪಾಳ ಮೋಕ್ಷ ಮಾಡ್ಲಿಕ್ಕೆ ಹೊರಟಿರಲ್ಲ, ಅಷ್ಟು ಸಿಟ್ಟು 28 ಜನ ಭಾರತೀಯರು ಸತ್ತಾಗ ನಿಮಗೆ ಯಾಕೆ ಬರಲಿಲ್ಲ? ಅಂದ್ರೆ ನಿಮ್ಮ ಮನಸ್ಥಿತಿ ಅಂತಹದ್ದು. ನೀವು ಯಾರನ್ನೋ ಓಲೈಕೆ ಮಾಡ್ಲಿಕ್ಕೆ ಈ ರೀತಿ ನಡ್ಕೊಳ್ತಿರಲ್ಲ, ಯಾಕೆ ನಿಮಗೆ ನಾಚಿಕೆ ಆಗ್ತಿಲ್ವಾ? ನಿಮ್ಮದು ಒಂದು ಜನ್ಮ ಅಲ್ವಾ? ಯಾಕೆ ಈ ರೀತಿ ನೀವು ನಡ್ಕೊಳ್ತಾ ಇದ್ದೀರಿ? ನೀವು ಇಲ್ಲಿ ಓಲೈಸಬಹುದು, ಆದ್ರೆ ಪಾಕಿಸ್ತಾನನ ಯಾಕೆ ಓಲೈಸ್ತಾ ಇದ್ದೀರಿ ನೀವು? ಅಂದ್ರೆ
ಪಾಕಿಸ್ತಾನದ ಜೊತೆಯಲ್ಲಿ ಸೇರಿ ಇಂಥ ದೇಶದ್ರೋಹದ ಚಟುವಟಿಕೆಗಳನ್ನ ಕಾಂಗ್ರೆಸ್ನವರು ಮಾಡ್ತಿದ್ದಾರಾ ಅನ್ನೋ ಅನುಮಾನ ನಮಗೆ ಬರ್ತದೆ. ಈಗ ಏನು ಈ ಪಾಕಿಸ್ತಾನಕ್ಕೆ ಕೆಟ್ಟ ಚಟ ಇದೆಯೋ ಅದರಲ್ಲೂ ಕಾಂಗ್ರೆಸ್ನ ಪಾಲು ಇದೆ ಅನ್ನೋದನ್ನ ನಾವು ಹೇಳ್ಬೇಕಾಗತ್ತೆ. ಯಾಕೆಂತಂದ್ರೆ ನಿಮ್ಮ ನಡವಳಿಕೆ ಆ ರೀತಿಯ ಅನುಮಾನಗಳನ್ನ ಹುಟ್ಟಿಸ್ತಾ ಇದೆ. ಆದ್ದರಿಂದ ಸ್ವಾಮೀಜಿ ಹೇಳಿದ್ದಾರೆ ಸರಿ, ಆದ್ರೆ ಪದೇ ಪದೇ ಈ ರೀತಿ ನಮ್ಮ ದೇಶದ ಒಬ್ಬ ವ್ಯಕ್ತಿ ಆಗಲಿ ಸರ್ಕಾರ ಆಗಲಿ ಯಾರು ಯಾವ ದೇಶಕ್ಕೆ ನಾವು ದ್ರೋಹ ಬಗೆದಿಲ್ಲ, ಯಾರ ಮೇಲೆ ನಮಗೆ ಅಗಿತನ ಇಲ್ಲ, ನಮ್ಮ ದೇಶದ ಜನರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು, ನಮ್ಮ ದೇಶದ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥದ್ದು ನಮ್ಮ ಧರ್ಮ. ಅದನ್ನಷ್ಟೇ ನಾವು ಮಾಡ್ತೇವೆ. ಆದ್ರೆ ಬೇರೆಯವರು ನುಸುಳಿ ಬಂದು ನಮ್ಮ ಮೇಲೆ ಈ ರೀತಿಯ ಒಂದು ಮಾರಣಾಂತಿಕವಾದ ಹಲ್ಲೆಗಳನ್ನು ಮಾಡ್ತಕ್ಕಂಥದ್ದು, ನಮ್ಮವರನ್ನ ಪ್ರಾಣ ತೆಗೀತಕ್ಕಂಥ ಕೆಲಸ ಮಾಡಿದಾಗ ನಾವು ಸುಮ್ಮನೆ ಕುಳಿತಿರ್ಬೇಕು ಅಂತೀರಾ? ಈಗ 150ಕ್ಕೂ ಹೆಚ್ಚು ದೇಶಗಳಿಗೆ ಪಾಕಿಸ್ತಾನ ಮಾಡತಕ್ಕಂಥ ಈ ಅನಾಚಾರದ ಬಗ್ಗೆ ಈಗ ಮನವರಿಕೆ ಆಗಿದೆ. ಇಡೀ ಪ್ರಪಂಚದಲ್ಲಿ ಅದು ಒಂದು ಭಯೋತ್ಪಾದಕ ದೇಶ ಪಾಕಿಸ್ತಾನ. ನೋಡಿ, ತಿನ್ನಕ ನಿಮಗೆ ಊಟ ಇಲ್ಲ, ಈಗ ನಾವು ನಿಲ್ಲಿಸಿದ ಮೇಲೆ ಕುಡಿಯಕ್ಕೂ ನೀರಿಲ್ಲ ನಿಮಗೆ. ಆದರೂ ನಿಮ್ಮ ಪೊಗರು ಎಷ್ಟು? ಈ ರೀತಿ ಮಾಡಿದ್ರೆ ನಾವು ಕೈ ಕಟ್ಟಿ ಕುಳಿಬೇಕಾ? ಕಾಂಗ್ರೆಸ್ನವರು ಏಡಿಗಳಿರ್ಬೋದು, ಬಿಜೆಪಿಯವರು ಏಡಿಗಳಲ್ಲ, ಮೋದಿಯವರು ಏಡಿ ಅಲ್ಲ. ನೀವು ಗಾಯಬ್ ಬಂತಾ ಇರಿ, ನೀವೇ ಗಾಯಬ್ ಆಗ್ತಕ್ಕಂಥ ಕಾಲ ಬಂದ್ಬಿಟ್ಟಿದೆ. ಕಾಂಗ್ರೆಸ್ ಈ ದೇಶದಿಂದ ಗಾಯಬ್ ಆಗಿದೆ.